ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮೊಣಕಾಲು ನೋವು ಎಂದಿಗೂ ಇದ್ದಕ್ಕಿದ್ದಂತೆ ಪ್ರಾರಂಭವಾಗುವುದಿಲ್ಲ. ಇದು ನಿಧಾನವಾಗಿ ಪ್ರಾರಂಭವಾಗುತ್ತದೆ ಮತ್ತು ಕ್ರಮೇಣ ಹೆಚ್ಚಾಗುತ್ತದೆ. ಒಂದು ದಿನ ನಡೆಯುವುದು, ಏಳುವುದು, ಕುಳಿತುಕೊಳ್ಳೋದು ಮತ್ತು ಮೆಟ್ಟಿಲುಗಳನ್ನು ಹತ್ತುವುದು ಸಹ ಕಷ್ಟವಾಗುತ್ತದೆ. ಮೊದಲು ಮೊಣಕಾಲುಗಳಲ್ಲಿ ಸ್ವಲ್ಪ ಬಿಗಿತ ಇರುತ್ತದೆ. ನಂತರ ಸ್ವಲ್ಪ ಸಮಯ ನಡೆದ ನಂತರ ನೋವು ಪ್ರಾರಂಭವಾಗುತ್ತದೆ ಮತ್ತು ಅನೇಕ ಜನರೊಂದಿಗೆ ಬೆಂಬಲವಿಲ್ಲದೆ ಹೇಳುವುದು ಸಹ ಕಷ್ಟಕರವೆಂದು ತೋರುವ ಸಮಯವೂ ಬರುತ್ತದೆ. ಆದರೆ ದೊಡ್ಡ ತಪ್ಪು ಏನೆಂದು ನಿಮಗೆ ತಿಳಿದಿದೆಯೇ? ಹೆಚ್ಚಿನ ಜನರು ಇದನ್ನು ವಯಸ್ಸಾದ ಪರಿಣಾಮವೆಂದು ನಿರ್ಲಕ್ಷಿಸುತ್ತಾರೆ. ಆದರೆ ಸತ್ಯವೇನೆಂದರೆ, ಅನೇಕ ಬಾರಿ ಮೊಣಕಾಲುಗಳ ದೌರ್ಬಲ್ಯ ಮತ್ತು ನೋವಿಗೆ ಕಾರಣ ಕೇವಲ ವಯಸ್ಸಲ್ಲ, ಆದರೆ ದೇಹದಲ್ಲಿ ಕೆಲವು ಅಗತ್ಯ ಪೋಷಕಾಂಶಗಳ ಕೊರತೆಯೂ ಇರುತ್ತದೆ. ಮತ್ತು ಸಮಯಕ್ಕೆ ಸರಿಯಾಗಿ ಈ ಕೊರತೆಯನ್ನು ಪೂರೈಸಿದರೆ ಮೊಣಕಾಲುಗಳ ಶಕ್ತಿಯನ್ನು ಬಹಳ ಮಟ್ಟಿಗೆ ಕಾಪಾಡಿಕೊಳ್ಳಬಹುದು. ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಇದಕ್ಕೆ ಯಾವಾಗಲೂ ದುಬಾರಿ ಔಷಧಿಗಳು ಅಥವಾ ಪೂರಕಗಳ ಅಗತ್ಯವಿಲ್ಲ. ಏಕೆಂದರೆ ನಮ್ಮ ಮನೆಯ ಅಡುಗೆ ಮನೆಯಲ್ಲಿಯೇ ಕೆಲವು ಸಾಮಾನ್ಯ ವಸ್ತುಗಳು ಲಭ್ಯವಿವೆ. ಅವು ಮೂಳೆಗಳನ್ನು ಬಲಪಡಿಸಲು, ಮೊಣಕಾಲುಗಳಿಗೆ ಬೆಂಬಲ ನೀಡಲು ಮತ್ತು ಕಾಲುಗಳ ದೌರ್ಬಲ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ನಾವು 5 ವಿಷಯಗಳ ಬಗ್ಗೆ ತಿಳಿಯೋಣ. ವಯಸ್ಸಾದವರು ತಮ್ಮ ಆಹಾರದಲ್ಲಿ ಸರಿಯಾಗಿ ಸೇರಿಸಿದರೆ ಮೊಣಕಾಲುಗಳ ಆರೋಗ್ಯವನ್ನು ಉತ್ತಮವಾಗಿಡಲು ಸಹಾಯ ಮಾಡಬಹುದು. ಇವುಗಳಲ್ಲಿ ಕೆಲವು ವಸ್ತುಗಳು ನಿಮ್ಮ ಮನೆಯಲ್ಲಿ ಈಗಲೂ ಇರಬಹುದು, ಆದರೆ ಸರಿಯಾದ ಮಾಹಿತಿ ಇಲ್ಲದ ಕಾರಣ ಜನರು ಅವುಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಮತ್ತು ಈ ವಿಡಿಯೋದಲ್ಲಿ ನಾವು ಏನು ತಿನ್ನಬೇಕು ಎಂದು ಮಾತ್ರ ಹೇಳೋದಿಲ್ಲ, ಆದರೆ ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಮತ್ತು ಯಾರು ಅವುಗಳನ್ನು ಖಂಡಿತವಾಗಿ ಅಳವಡಿಸಿಕೊಳ್ಬೇಕು ಎಂಬುದನ್ನು ಸಹ ಅರ್ಥ ಮಾಡಿಕೊಳ್ತೇವೆ. ಆದ್ದರಿಂದ ವಯಸ್ಸಾದಾಗಲೂ ನಿಮ್ಮ ಕಾಲುಗಳು ಬಲವಾಗಿರಬೇಕು ಎಂದು ನೀವು ಬಯಸಿದರೆ ಮೊಣಕಾಲುಗಳಲ್ಲಿ ನೋವು ಇರಬಾರ್ದು ಮತ್ತು ಬೆಂಬಲವಿಲ್ಲದೆ ಆರಾಮವಾಗಿ ನಡೆಯಲು ಸಾಧ್ಯವಾಗಬೇಕಾದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ಎಚ್ಚರಿಕೆಯಿಂದ ನೋಡಿ. ಏಕೆಂದರೆ ಇಂದು ಹೇಳಿದ ಈ 5 ವಿಷಯಗಳಲ್ಲಿ ಒಂದು ನಿಮ್ಮ ಮೊಣಕಾಲುಗಳಿಗೆ ತುಂಬ ಪ್ರಯೋಜನಕಾರಿ ಎಂದು ಸಾಬೀತಾಗಬಹುದು. ಸ್ನೇಹಿತರೆ, ವಯಸ್ಸಾದಾಗಲೂ ನಿಮ್ಮ ಕೈಕಾಲುಗಳು ಬಲವಾಗಿರಬೇಕು ಎಂದು ನೀವು ಬಯಸಿದರೆ ಮೊಣಕಾಲುಗಳಲ್ಲಿ ನೋವು ಇರಬಾರ್ದು ಮತ್ತು ಬೆಂಬಲವಿಲ್ಲದೆ ಆರಾಮವಾಗಿ ನಡೆಯಲು ಸಾಧ್ಯವಾಗಬೇಕಾದ್ರೆ ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ಮತ್ತು ಕೊನೆಯವರೆಗೂ ನೋಡಿ. ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ಕೆಲಸವನ್ನು ಖಂಡಿತವಾಗಿ ಮಾಡಿ. ಈಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ, ಏಕೆಂದರೆ ಇಲ್ಲಿ ಮನೆಯ ಮತ್ತು ಉಪಯುಕ್ತ ಮಾಹಿತಿಗಳು ಸಿಗ್ತವೆ. ಅದು ನಿಮ್ಮ ಜೀವನವನ್ನು ಹೆಚ್ಚು ಆರೋಗ್ಯಕರ ಮತ್ತು ಸುಲಭಗೊಳಿಸುತ್ತದೆ. ಈಗ ಯೋಚಿಸಿ, ಕೇವಲ ಒಂದು ಸಣ್ಣ ವಸ್ತುವನ್ನು ಚಹದಲ್ಲಿ ಹಾಕಿ ಕುಡಿಯೋದ್ರಿಂದ ಕೈಕಾಲುಗಳ ನೋವು, ದೇಹದ ದೌರ್ಬಲ್ಯ ಮತ್ತು ಕೀಲುಗಳ ಬಿಗಿತ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸಿದರೆ ಅದರ ಬಗ್ಗೆ ತಿಳಿದುಕೊಳ್ಳಲು ನೀವು ಬಯಸುವುದಿಲ್ಲವೇ? ಇಂದಿನ ಈ ವಿಡಿಯೋದಲ್ಲಿ ನಾವು ಆ ಒಂದು ವಿಶೇಷ ವಿಷಯದ ಬಗ್ಗೆ ವಿವರವಾಗಿ ಅರ್ಥ ಮಾಡಿಕೊಳ್ತೇವೆ. ಆದರೆ ಅದಕ್ಕೂ ಮೊದಲು ಒಂದು ಪ್ರಮುಖ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ನಮ್ಮ ಮೊಣಕಾಲುಗಳು ಏಕೆ ದುರ್ಬಲಗೊಳ್ಳಲು ಪ್ರಾರಂಭಿಸ್ತವೆ ನೋಡಿ. ನಮ್ಮ ಮೊಣಕಾಲುಗಳು ದೇಹದ ಅತ್ಯಂತ ಶ್ರಮದಾಯಕ ಕೀಲುಗಳಲ್ಲಿ ಒಂದಾಗಿವೆ. ಪ್ರತಿದಿನ ನಡೆಯೋದು, ಏಳೋದು, ಕುಳಿತುಕೊಳ್ಳೋದು, ಮೆಟ್ಟಿಲುಗಳನ್ನು ಹತ್ತುವುದು, ಭಾರ ಎತ್ತೋದು, ಈ ಎಲ್ಲ ಕೆಲಸಗಳು ಮೊಣಕಾಲುಗಳ ಮೇಲೆ ಹೆಚ್ಚು ಒತ್ತಡವನ್ನು ಹಾಕ್ತವೆ. ನಾವು ಯುವಕರಾಗಿದ್ದಾಗ ನಮ್ಮ ಮೂಳೆಗಳು ಬಲವಾಗಿರ್ತವೆ, ಕೀಲುಗಳಲ್ಲಿ ಉತ್ತಮ ನಯಗೊಳಿಸುವಿಕೆ ಇರುತ್ತದೆ ಮತ್ತು ಸ್ನಾಯುಗಳು ಮೊಣಕಾಲುಗಳಿಗೆ ಬೆಂಬಲ ನೀಡ್ತವೆ. ಆದರೆ ವಯಸ್ಸಾದಂತೆ ದೇಹದಲ್ಲಿ ಕೆಲವು ಅಗತ್ಯ ವಸ್ತುಗಳು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸ್ತವೆ. ಉದಾಹರಣೆಗೆ ಕ್ಯಾಲ್ಸಿಯಂ ಕೊರತೆ, ವಿಟಮಿನ್ ಡಿ ಕೊರತೆ, ಕೀಲು
ಕಾಲುಗಳ ನಯಗೊಳಿಸುವಿಕೆ ಕಡಿಮೆಯಾಗುವುದು ಮತ್ತು ಸ್ನಾಯುಗಳ ದೌರ್ಬಲ್ಯ. ಇದೇ ಕಾರಣದಿಂದಾಗಿ ಮೊಣಕಾಲುಗಳ ನಡುವೆ ಇರುವ ಮೃದುವಾದ ಕುಷನ್ನಂತಹ ಭಾಗವು ಕ್ರಮೇಣ ತೆಳುವಾಗಲು ಪ್ರಾರಂಭಿಸುತ್ತದೆ. ಅದು ತೆಳುವಾದಾಗ ಮೂಳೆಗಳು ಒಂದಕ್ಕೊಂದು ಉಚ್ಚಲು ಪ್ರಾರಂಭಿಸುತ್ತವೆ. ಇದರಿಂದ ನೋವು ಮತ್ತು ಬಿಗಿತ ಹೆಚ್ಚಾಗುತ್ತದೆ. ಅನೇಕ ವಯಸ್ಸಾದವರು ಹೇಳ್ತಾರೆ, ಬೆಳಿಗ್ಗೆ ಎದ್ದಾಗ ಮೊಣಕಾಲುಗಳು ಜಾಮಾದಂತೆ ಅನಿಸುತ್ತವೆ. ಸ್ವಲ್ಪ ನಡೆದ ನಂತರವೇ ನೋವು ಪ್ರಾರಂಭವಾಗುತ್ತದೆ ಮತ್ತು ಕೆಲವೊಮ್ಮೆ ಕಾಲುಗಳಿಂದ ಕಟ್ ಕಟ್ ಎಂಬ ಶಬ್ದವು ಬರಲು ಪ್ರಾರಂಭಿಸುತ್ತದೆ. ಈ ಚಿಹ್ನೆಗಳನ್ನು ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮೊಣಕಾಲುಗಳ ಸ್ಥಿತಿಯನ್ನು ಹದಗೆಡದಂತೆ ಬಹಳ ಮಟ್ಟಿಗೆ ತಡಿಬಹುದು. ಮತ್ತು ಇಲ್ಲಿ ಆಹಾರವು ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಏಕೆಂದರೆ ಕೆಲವು ನೈಸರ್ಗಿಕ ವಸ್ತುಗಳು ದೇಹಕ್ಕೆ ಅಗತ್ಯ ಪೋಷಣೆಯನ್ನು ನೀಡಲು ಸಹಾಯ ಮಾಡ್ತವೆ. ಇದರಿಂದ ಮೂಳೆಗಳಿಗೆ ಬಲ ಸಿಗುತ್ತದೆ ಮತ್ತು ಕೀಲುಗಳಿಗೆ ಬೆಂಬಲ ಸಿಗುತ್ತದೆ. ಈಗ ಪ್ರಶ್ನೆ ಏನೆಂದರೆ, ವೃದ್ಧರು ತಮ್ಮ ಆಹಾರದಲ್ಲಿ ಯಾವ 5 ವಿಷಯಗಳನ್ನು ಸೇರಿಸಿಕೊಳ್ಬೇಕು? ಹಾಗಾದರೆ ಮೊಣಕಾಲುಗಳ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾದ ಮೊದಲ ವಿಷಯದಿಂದ ಪ್ರಾರಂಭಿಸೋಣ. ಮತ್ತು ಈ ವಿಷಯವು ನಿಮ್ಮ ಮನೆಯಲ್ಲಿ ಈಗಾಗಲೇ ಇರಬಹುದು. 1. ಲವಂಗ. ಸ್ನೇಹಿತರೆ, ವಯಸ್ಸಾದಾಗಲೂ ನಿಮ್ಮ ಕೈಕಾಲುಗಳು ಬಲವಾಗಿರಬೇಕೆಂದು ನೀವು ಬಯಸಿದರೆ ದೇಹದಲ್ಲಿ ದೌರ್ಬಲ್ಯವನ್ನು ಅನುಭವಿಸಬಾರದು ಮತ್ತು ಕೀಲು ನೋವು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸಬೇಕು. ಆಗ ಅನೇಕ ಜನರಿಗೆ ತಿಳಿದಿಲ್ಲ ಒಂದು ಸುಲಭ ಮಾರ್ಗವಿದೆ, ಅದು ಲವಂಗ. ಹೌದು, ಚಿಕ್ಕದಾಗಿ ಕಾಣುವ ಲವಂಗದಲ್ಲಿ ಅಂತಹ ನೈಸರ್ಗಿಕ ಅಂಶಗಳು ಕಂಡುಬರ್ತವೆ. ಇದು ದೇಹದಲ್ಲಿನ ಊತ, ನೋವು ಮತ್ತು ಬಿಗಿತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಲವಂಗದಲ್ಲಿರುವ ಯುಜಿನಲ್ ಎಂಬ ಅಂಶವನ್ನು ನೈಸರ್ಗಿಕ ಉರಿಯೂತ ನಿವಾರಕ ಎಂದು ಪರಿಗಣಿಸಲಾಗುತ್ತದೆ. ಇದು ಕೀಲು ನೋವು ಮತ್ತು ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡಲು ಸಹಾಯಕವಾಗಬಹುದು. ನೀವು ಬೆಳಿಗ್ಗೆ ಅಥವಾ ಸಂಜೆ ಚಹಾ ಮಾಡುವಾಗ ಅದಕ್ಕೆ 1 ಅಥವಾ 2 ಲವಂಗವನ್ನು ಹಾಕಿ ಕುದಿಸಿದರೆ ಅದು ಚಹಾದ ರುಚಿಯನ್ನು ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ಸ್ವಲ್ಪ ಉಷ್ಣತೆಯನ್ನು ನೀಡುವ ಪರಿಣಾಮವನ್ನು ಸಹ ನೀಡುತ್ತದೆ. ಇದು ವಿಶೇಷವಾಗಿ ಕೈಕಾಲುಗಳಲ್ಲಿ ನೋವು, ಶೀತ ಅಥವಾ ಬಿಗಿತದ ಸಮಸ್ಯೆಯನ್ನು ಹೊಂದಿರುವ ವೃದ್ಧರಿಗೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ನೋವು, ಶೀತ ಅಥವಾ ಬಿಗಿತದ ಸಮಸ್ಯೆ ಇರುವ ವೃದ್ಧರಿಗೆ ಇದು ವಿಶೇಷ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಆದರೆ ಲವಂಗದ ಪ್ರಮಾಣವು ಹೆಚ್ಚು ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಏಕೆಂದರೆ ಯಾವುದೇ ವಸ್ತುವಿನ ಅತಿಯಾದ ಸೇವನೆಯು ದೇಹಕ್ಕೆ ಸರಿಯಲ್ಲ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಚಹಾದಲ್ಲಿ ಕೇವಲ 1 ಅಥವಾ 2 ಲವಂಗಗಳು ಸಾಕಾಗುತ್ತದೆ. ಇದರಿಂದ ದೇಹಕ್ಕೆ ಕ್ರಮೇಣ ಪ್ರಯೋಜನವಾಗಬಹುದು. 2ನೇ ವಿಷಯ, ಮೆಂತ್ಯಕಾಳು. ಸ್ನೇಹಿತರೆ, ಮೊಣಕಾಲುಗಳ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾದ 2ನೇ ವಿಷಯವೇನೆಂದರೆ ಮೆಂತ್ಯಕಾಳು. ಮೆಂತ್ಯಕಾಳುಗಳು ಬಹುತೇಕ ಪ್ರತಿ ಭಾರತೀಯ ಅಡುಗೆ ಮನೆಯಲ್ಲಿ ಸುಲಭವಾಗಿ ಲಭ್ಯವಿವೆ. ಆದರೆ ಈ ಚಿಕ್ಕ ವಿಷಯವು ಕೀಲು ನೋವು ಮತ್ತು ಬಿಗಿತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಕೆಲವೇ ಜನರಿಗೆ ತಿಳಿದಿದೆ. ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೆಂತ್ಯ ಕಾಳುಗಳಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ಫೈಬರ್ ಮತ್ತು ಉರಿಯೂತ ನಿವಾರಕ ಗುಣಗಳು ಕಂಡುಬರುತ್ತವೆ. ಈ ಗುಣಗಳು ದೇಹದಲ್ಲಿನ ಊತವನ್ನು ಕಡಿಮೆ ಮಾಡಲು ಮತ್ತು ಕೀಲುಗಳಿಗೆ ಆರಾಮವನ್ನು ನೀಡಲು ಸಹಾಯಕವಾಗಬಹುದು. ಸಾಮಾನ್ಯವಾಗಿ ವೃದ್ಧರು ಬೆಳಿಗ್ಗೆ ಎದ್ದಾಗ ಮೊಣಕಾಲುಗಳು ಜಾಮ್ ಆದಂತೆ ಭಾಸವಾಗುತ್ತದೆ ಎಂದು ದೂರ್ತಾರೆ. ಸ್ವಲ್ಪ ನಡೆದ ನಂತರ ನೋವು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಅಥವಾ ಕುಳಿತುಕೊಂಡ ನಂತರ ಎದ್ದಾಗ ಮೊಣಕಾಲುಗಳಲ್ಲಿ ಬಿಗಿತವನ್ನು ಅನುಭವಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮೆಂತ್ಯ ಕಾಳುಗಳು ದೇಹಕ್ಕೆ ಕ್ರಮೇಣ ಬೆಂಬಲ ನೀಡಲು ಸಹಾಯ ಮಾಡುತ್ತದೆ. ಈಗ ಪ್ರಶ್ನೆ ಬರುತ್ತದೆ, ಮೆಂತ್ಯ ಕಾಳುಗಳನ್ನು ಹೇಗೆ ತಿನ್ನಬೇಕು? ಸುಲಭವಾದ ಮಾರ್ಗವೆಂದರೆ ರಾತ್ರಿಯಲ್ಲಿ 1 ಸಣ್ಣ ಚಮಚ ಮೆಂತ್ಯ ಕಾಳುಗಳನ್ನು 1 ಲೋಟ ನೀರಿನಲ್ಲಿ ನೆನೆಸಿಡಿ. ಬೆಳಗ್ಗೆ ಎದ್ದ ನಂತರ ನೆನೆಸಿದ ಮೆಂತ್ಯ ಕಾಳುಗಳನ್ನು ಚೆನ್ನಾಗಿ ಅಗಿದು ತಿನ್ನಿ ಮತ್ತು ನಂತರ ಅದೇ ನೀರನ್ನು ಕುಡಿಯಿರಿ.
ಕೆಲವು ಜನರು ಮೆಂತ್ಯ ಕಾಳುಗಳನ್ನು ಸ್ವಲ್ಪ ಹುರಿದು ಪುಡಿ ಮಾಡ್ಕೊಳ್ತಾರೆ. ನಂತರ ಬೆಳಿಗ್ಗೆ ಅರ್ಧ ಚಮಚವನ್ನು ಉಗುರು ಬೆಚ್ಚಗಿನ ನೀರಿನೊಂದಿಗೆ ತೆಗೆದುಕೊಳ್ತಾರೆ. ನಿಯಮಿತವಾಗಿ ಸೀಮಿತ ಪ್ರಮಾಣದಲ್ಲಿ ಮೆಂತ್ಯವನ್ನು ಸೇವಿಸೋದ್ರಿಂದ ಕೀಲುಗಳ ಬಿಗಿತವನ್ನು ಕಡಿಮೆ ಮಾಡಲು ಮತ್ತು ದೇಹಕ್ಕೆ ಆಂತರಿಕವಾಗಿ ಶಕ್ತಿ ನೀಡಲು ಸಹಾಯ ಮಾಡುತ್ತದೆ. ಆದರೆ ಯಾರಿಗಾದರೂ ಗಂಭೀರ ಕಾಯಿಲೆ ಇದ್ದರೆ ಅಥವಾ ಅವರು ಈಗಾಗಲೇ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ರೆ ಯಾವುದೇ ಮನೆಮದ್ದನ್ನು ಪ್ರಾರಂಭಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಎಂಬುದನ್ನು ನೆನಪಿನಲ್ಲಿಡಿ. ಈಗ ಮೂರನೇ ವಿಷಯದ ಕಡೆಗೆ ಮುಂದುವರಿಯೋಣ ಮತ್ತು ಆಸಕ್ತಿದಾಯಕ ವಿಷಯವೇನೆಂದರೆ ಈ ವಿಷಯವನ್ನು ಅನೇಕ ಮನೆಗಳಲ್ಲಿ ಪ್ರತಿದಿನ ಬಳಸಲಾಗುತ್ತದೆ. ಆದರೆ ಇದು ಮೂಳೆಗಳು ಮತ್ತು ಮೊಣಕಾಲುಗಳಿಗೆ ಎಷ್ಟು ಪ್ರಯೋಜನಕಾರಿ ಎಂದು ಜನರಿಗೆ ಸಾಮಾನ್ಯವಾಗಿ ತಿಳಿದಿರೋದಿಲ್ಲ. ಇಲ್ಲಿಯವರೆಗೂ ನೀಡಿದ ಮಾಹಿತಿಯು ನಿಮಗೆ ಉಪಯುಕ್ತವೆಂದು ತೋರ್ತಿದ್ರೆ ಒಂದು ಸಣ್ಣ ಕೆಲಸವನ್ನ ಖಂಡಿತ ಮಾಡಿ. ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೊತೆಗೆ ಗಂಟೆ ಅಂದರೆ ಬೆಲ್ ಐಕಾನ್ ಬಟನ್ ಅನ್ನು ಸಹ ಒತ್ತಿ. ಇದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಸುಲಭ ಮತ್ತು ವಿಶ್ವಾಸಾರ್ಹ ಮಾಹಿತಿಯು ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತಲೇ ಇರುತ್ತದೆ. ಏಕೆಂದರೆ ನಮ್ಮ ಉದ್ದೇಶವೇನೆಂದರೆ ಪ್ರತಿಯೊಬ್ಬ ವೃದ್ಧರು ನೋವಿಲ್ಲದೆ, ದೌರ್ಬಲ್ಯವಿಲ್ಲದೆ ಮತ್ತು ಪೂರ್ಣ ಆತ್ಮವಿಶ್ವಾಸದಿಂದ ತಮ್ಮ ಜೀವನವನ್ನು ನಡೆಸಬೇಕು. ಮತ್ತು ನಿಮ್ಮ ಮನೆಯಲ್ಲಿಯೂ ಸಹ ತಂದೆ ತಾಯಿ, ಅಜ್ಜ ಅಜ್ಜಿ ಅಥವಾ ಕೈಕಾಲು ನೋವು, ದೌರ್ಬಲ್ಯ ಅಥವಾ ಕೀಲುಗಳ ಸಮಸ್ಯೆಯಿಂದ ಬಳಲುತ್ತಿರುವ ಯಾರಾದರೂ ಇದ್ದರೆ ಈ ವಿಡಿಯೋವನ್ನು ಅವರೊಂದಿಗೆ ಖಂಡಿತ ಹಂಚಿಕೊಳ್ಳಿ. ಈ ಚಿಕ್ಕ ಮಾಹಿತಿಯು ಅವರಿಗೆ ದೊಡ್ಡ ಬೆಂಬಲವಾಗಬಹುದು. 3. ಅರಿಶಿಣ. ಸ್ನೇಹಿತರೆ, ಮೊಣಕಾಲುಗಳ ಆರೋಗ್ಯಕ್ಕೆ ಮೂರನೇ ವಿಷಯವೇನೆಂದರೆ ಅದು ಅರಿಶಿಣ. ಅರಿಶಿಣವು ಬಹುತೇಕ ಪ್ರತಿ ಭಾರತೀಯ ಅಡುಗೆ ಮನೆಯಲ್ಲಿ ಪ್ರತಿದಿನ ಬಳಸುವ ವಸ್ತುವಾಗಿದೆ. ಆದರೆ ಅರಿಶಿಣವು ಕೇವಲ ಆಹಾರದ ರುಚಿಯನ್ನು ಹೆಚ್ಚಿಸಲು ಮಾತ್ರವಲ್ಲ, ಇದು ದೇಹಕ್ಕೆ ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತದೆಂದು ಅನೇಕ ಜನರಿಗೆ ತಿಳಿದಿಲ್ಲ. ಕೆಲಸ ಮಾಡಬಹುದು. ಅರಿಶಿಣದಲ್ಲಿ ಕರ್ಕ್ಯುಮಿನ್ ಎಂಬ ವಿಶೇಷ ಅಂಶ ಕಂಡುಬರುತ್ತದೆ. ಈ ಅಂಶವು ದೇಹದಲ್ಲಿನ ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕೀಲು ನೋವು ಮತ್ತು ಮೊಣಕಾಲುಗಳ ತೊಂದರೆಯಲ್ಲಿ ಸಾಮಾನ್ಯವಾಗಿ ಒಂದು ದೊಡ್ಡ ಸಮಸ್ಯೆ ಊತವಾಗಿರುತ್ತದೆ. ಮೊಣಕಾಲುಗಳ ಒಳಗೆ ಊತ ಹೆಚ್ಚಾದಾಗ ನೋವು, ಕೀಲು ನೋವು ಮತ್ತು ನಡೆಯಲು ತೊಂದರೆ ಪ್ರಾರಂಭವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅರಿಶಿಣವನ್ನು ಸರಿಯಾಗಿ ಬಳಸೋದ್ರಿಂದ ಕೀಲುಗಳಿಗೆ ಆರಾಮ ನೀಡಲು ಮತ್ತು ದೇಹದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈಗ ಪ್ರಶ್ನೆ ಏನೆಂದರೆ ಅರಿಶಿಣವನ್ನು ಹೇಗೆ ತೆಗೆದುಕೊಳ್ಬೇಕು? ಮಲಗುವ ಮುನ್ನ ಒಂದು ಲೋಟ ಬೆಚ್ಚಗಿನ ಹಾಲಿನಲ್ಲಿ ಅರ್ಧ ಚಮಚ ಅರಿಶಿಣ ಬೆರೆಸಿ ಕುಡಿಯುವುದು ಸುಲಭವಾದ ಮಾರ್ಗವಾಗಿದೆ. ಇದನ್ನು ಸಾಮಾನ್ಯವಾಗಿ ಅರಿಶಿಣ ಹಾಲು ಅಥವಾ ಗೋಲ್ಡನ್ ಮಿಲ್ಕ್ ಎಂದು ಕರೀತಾರೆ. ಇದು ದೇಹಕ್ಕೆ ಒಳಗಿನಿಂದ ಉಷ್ಣತೆಯನ್ನು ನೀಡುತ್ತದೆ ಮತ್ತು ಅನೇಕ ಜನರು ಕೀಲುಗಳ ಬಿಗಿತದಲ್ಲಿ ಪರಿಹಾರವನ್ನು ಅನುಭವಿಸುತ್ತಾರೆ. ಯಾರಾದರೂ ಹಾಲು ಕುಡಿಯುತ್ತಿದ್ದರೆ ಅವರು ಒಂದು ಚಿಟಿಕೆ ಅರಿಶಿಣ ಮತ್ತು ಸ್ವಲ್ಪ ಜೇನುತುಪ್ಪವನ್ನು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ತೆಗೆದುಕೊಳ್ಳಬಹುದು. ಆದರೆ ಇಲ್ಲಿಯೂ ಒಂದು ವಿಷಯವನ್ನು ನೆನಪಿನಲ್ಲಿಟ್ಕೊಳ್ಳುವುದು ಮುಖ್ಯ. ಅರಿಶಿಣವು ತುಂಬ ಪ್ರಯೋಜನಕಾರಿಯಾಗಿದೆ, ಆದರೆ ಇದನ್ನು ಅತಿಯಾಗಿ ತೆಗೆದುಕೊಳ್ಬಾರ್ದು. ಪ್ರತಿದಿನ ಅರ್ಧದಿಂದ 1 ಚಮಚ ಅರಿಶಿಣ ಸಾಕು. ಅರಿಶಿಣವನ್ನು ಸರಿಯಾದ ಪ್ರಮಾಣದಲ್ಲಿ ನಿಯಮಿತವಾಗಿ ತೆಗೆದುಕೊಂಡರೆ ಅದು ದೇಹದ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಕೀಲುಗಳ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಆದರೆ ಮೊಣಕಾಲುಗಳಿಗೆ ಪ್ರಯೋಜನಕಾರಿ ವಸ್ತುಗಳ ಪಟ್ಟಿ ಇನ್ನೂ ಮುಗಿದಿಲ್ಲ. ಈಗ 4ನೇ ವಿಷಯದ ಬಗ್ಗೆ ಮಾತನಾಡೋಣ. ಇದು ವಿಶೇಷವಾಗಿ ಮೂಳೆಗಳನ್ನು ಬಲಪಡಿಸಲು ಹೆಸರುವಾಸಿಯಾಗಿದೆ ಮತ್ತು ಆಸಕ್ತಿದಾಯಕ ವಿಷಯವೇನೆಂದರೆ ಅನೇಕ ಹಿರಿಯರು ಇದನ್ನು ಇಷ್ಟಪಡ್ತಾರೆ, ಆದರೆ ಇದು ಮೊಣಕಾಲುಗಳಿಗೆ ಸಹ ತುಂಬ ಉಪಯುಕ್ತವಾಗಬಹುದೆಂದು ಅವರಿಗೆ ತಿಳಿದಿರೋದಿಲ್ಲ. 4. ಹಾಲು ಮತ್ತು ಮೊಸರು. ಸ್ನೇಹಿತರೆ, ಮೊಣಕಾಲುಗಳು ಮತ್ತು ಮೂಳೆಗಳನ್ನು ಬಲವಾಗಿಡಲು 4ನೇ ಪ್ರಮುಖ ವಿಷಯವೇನೆಂದರೆ ಹಾಲು ಮತ್ತು ಮೊಸರು. ವಯಸ್ಸಾದಂತೆ ನಮ್ಮ ದೇಹದ ಮೂಳೆಗಳು ಕ್ರಮೇಣ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. ಇದಕ್ಕೆ ದೊಡ್ಡ ಕಾರಣ ಕ್ಯಾಲ್ಸಿಯಂ ಕೊರತೆ. ಕ್ಯಾಲ್ಸಿಯಂ ಮೂಳೆಗಳಿಗೆ ಶಕ್ತಿ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಪೋಷಕಾಂಶವಾಗಿದೆ. ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಾದರೆ
ಮೂಳೆಗಳು ದುರ್ಬಲಗೊಳ್ಳಬಹುದು. ಇದರಿಂದ ಮೊಣಕಾಲು ನೋವು, ನಡೆಯಲು ತೊಂದರೆ ಮತ್ತು ಬೇಗನೆ ಆಯಾಸವಾಗುತ್ತದೆ. ಹಾಲು ಮತ್ತು ಮೊಸರು ಕ್ಯಾಲ್ಸಿಯಂನ ಉತ್ತಮ ಮೂಲವೆಂದು ಪರಿಗಣಿಸಲಾಗಿದೆ. ಈ ಕಾರಣದಿಂದಾಗಿ ಅನೇಕ ಆರೋಗ್ಯ ತಜ್ಞರು ಹಿರಿಯರಿಗೆ ತಮ್ಮ ದೈನಂದಿನ ಆಹಾರದಲ್ಲಿ ಹಾಲು ಅಥವಾ ಮೊಸರನ್ನು ಸೇವಿಸಲು ಸಲಹೆ ನೀಡ್ತಾರೆ. ಹಾಲಿನಲ್ಲಿ ಕ್ಯಾಲ್ಸಿಯಂ ಮಾತ್ರವಲ್ಲದೆ ಪ್ರೋಟೀನ್ ಮತ್ತು ಅನೇಕ ಅಗತ್ಯ ವಿಟಮಿನ್ಗಳು ಸಹ ಇವೆ. ಇದು ದೇಹಕ್ಕೆ ಶಕ್ತಿ ನೀಡಲು ಸಹಾಯ ಮಾಡುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಇದನ್ನು ಹೇಗೆ ತೆಗೆದುಕೊಳ್ಬೇಕು? ನೀವು ಬೆಳಗಿನ ಉಪಹಾರದೊಂದಿಗೆ ಒಂದು ಲೋಟ ಹಾಲು ಕುಡಿಯಬಹುದು. ಹಾಲು ಕುಡಿಯಲು ಇಷ್ಟವಿಲ್ಲದಿದ್ದರೆ ಮೊಸರನ್ನು ಸಹ ಸೇವಿಸಬಹುದು. ಮೊಸರು ಜೀರ್ಣಕ್ರಿಯೆಗೆ ಸಹ ಒಳ್ಳೆಯದೆಂದು ಪರಿಗಣಿಸಲಾಗಿದೆ ಮತ್ತು ಇದು ದೇಹಕ್ಕೆ ಒಳಗಿನಿಂದ ತಂಪನ್ನು ಮತ್ತು ಪೋಷಣೆಯನ್ನು ಎರಡನ್ನೂ ನೀಡುತ್ತದೆ. ಕೆಲವು ಜನರು ಮೊಸರಿನಲ್ಲಿ ಸ್ವಲ್ಪ ಹುರಿದ ಜೀರಿಗೆ ಮತ್ತು ಕಪ್ಪು ಉಪ್ಪನ್ನು ಬೆರೆಸಿ ತಿಂತಾರೆ. ಇದರಿಂದ ಅದರ ರುಚಿ ಹೆಚ್ಚಾಗುತ್ತದೆ ಮತ್ತು ಜೀರ್ಣಕ್ರಿಯೆಗೂ ಸಹ ಸಹಾಯ ಮಾಡುತ್ತದೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಯಾರಾದರೂ ಲ್ಯಾಕ್ಟೋಸ್ ಅಸಹಿಷ್ಣುತೆ ಅಥವಾ ಹಾಲಿನ ಅಲರ್ಜಿ ಹೊಂದಿದ್ರೆ ಅಥವಾ ಹಾಲು ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಸಮಸ್ಯೆಗಳಿದ್ರೆ ಅವರು ತಮ್ಮ ವೈದ್ಯರ ಸಲಹೆಯನ್ನು ಪಡೆದ ನಂತರವೇ ಇದನ್ನು ಸೇವಿಸಬೇಕು. ಸರಿಯಾದ ಪ್ರಮಾಣದಲ್ಲಿ ಹಾಲು ಮತ್ತು ಮೊಸರನ್ನು ದೈನಂದಿನ ಆಹಾರದಲ್ಲಿ ಸೇರಿಸಿದರೆ ಅದು ಮೂಳೆಗಳಿಗೆ ಪೋಷಣೆ ನೀಡಲು ಮತ್ತು ಮೊಣಕಾಲುಗಳನ್ನು ಬಲವಾಗಿಡಲು ಸಹಾಯ ಮಾಡುತ್ತದೆ. ಆದರೆ ಇನ್ನೂ ಒಂದು ವಿಷಯ ಉಳಿದಿದೆ ಮತ್ತು ಅನೇಕ ಜನರಿಗೆ ಇದು ಹೆಚ್ಚು ಪ್ರಯೋಜನಕಾರಿಯಾಗಬಹುದು. ಆದ್ದರಿಂದ ಈಗ 5ನೇ ಮತ್ತು ಕೊನೆಯ ವಿಷಯವನ್ನು ತಿಳ್ಕೊಳ್ಳೋಣ. ಅದನ್ನು ಸರಿಯಾಗಿ ಅಳವಡಿಸಿಕೊಂಡ್ರೆ ಮೊಣಕಾಲುಗಳಿಗೆ ಶಕ್ತಿ ನೀಡಲು ಸಹಾಯ ಮಾಡುತ್ತದೆ. 5ನೇದು ಮೆಂತ್ಯ ಕಾಳು. ಸ್ನೇಹಿತರೆ, ಈಗ 5ನೇ ಮತ್ತು ಕೊನೆಯ ವಿಷಯದ ಬಗ್ಗೆ ಮಾತನಾಡೋಣ. ಇದನ್ನು ಆಯುರ್ವೇದದಲ್ಲಿ ಕೀಲುಗಳು ಮತ್ತು ಮೊಣಕಾಲುಗಳಿಗೆ ತುಂಬ ಉಪಯುಕ್ತವೆಂದು ಪರಿಗಣಿಸಲಾಗಿದೆ ಮತ್ತು ಅದು ಮೆಂತ್ಯ ಕಾಳು. ಮೆಂತ್ಯ ಕಾಳು ಒಂದು ಸಣ್ಣ ವಿಷಯವಾದರೂ ಅದರಲ್ಲಿ ಕೀಲುಗಳ ಬಿಗಿತ, ಉರಿಯೂತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಅನೇಕ ಗುಣಗಳಿವೆ. ವಯಸ್ಸಾದಂತೆ ದೇಹದಲ್ಲಿ ಸಾಮಾನ್ಯವಾಗಿ ಉರಿಯೂತದ ಸಮಸ್ಯೆ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಈ ಉರಿಯೂತವು ಕ್ರಮೇಣ ಮೊಣಕಾಲು ನೋವು, ಬಿಗಿತ ಮತ್ತು ನಡೆಯಲು ತೊಂದರೆಗೆ ಕಾರಣವಾಗುತ್ತದೆ. ಮೆಂತ್ಯ ಕಾಳು ನೈಸರ್ಗಿಕವಾಗಿ ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ಇದು ದೇಹದಲ್ಲಿ ಉಂಟಾಗುವ ಈ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಎಂದು ಪರಿಗಣಿಸಲಾಗಿದೆ. ಇದರ ಜೊತೆಗೆ ಮೆಂತ್ಯ ಕಾಳಿನಲ್ಲಿ ಫೈಬರ್, ಕಬ್ಬಿಣ ಮತ್ತು ಅನೇಕ ಅಗತ್ಯ ಖನಿಜಗಳು ಸಹ ಇವೆ. ಇದು ದೇಹದ ದೌರ್ಬಲ್ಯವನ್ನು ಕಡಿಮೆ ಮಾಡಲು ಮತ್ತು ಸ್ನಾಯುಗಳಿಗೆ ಶಕ್ತಿ ನೀಡಲು ಸಹಾಯ ಮಾಡುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಮೆಂತ್ಯ ಕಾಳನ್ನು ಹೇಗೆ ತೆಗೆದುಕೊಳ್ಬೇಕು? ಸುಲಭವಾದ ಮಾರ್ಗವೇನೆಂದರೆ, ಮಲಗುವ ಮುನ್ನ ಒಂದು ಲೋಟ ನೀರಿನಲ್ಲಿ 1 ಚಮಚ ಮೆಂತ್ಯ ಕಾಳನ್ನು ನೆನೆಸಿಡಿ. ಬೆಳಿಗ್ಗೆ ಎದ್ದ ನಂತರ ಮೊದಲು ಆ ನೀರನ್ನು ಕುಡಿಯಿರಿ. ನಂತರ ನೆನೆಸಿದ ಮೆಂತ್ಯ ಕಾಳುಗಳನ್ನು ಚೆನ್ನಾಗಿ ಅಗಿದು ತಿನ್ನಿರಿ. ಇದನ್ನು ನಿಯಮಿತವಾಗಿ ಮಾಡಿದರೆ ಅನೇಕ ಜನರು ಕೀಲುಗಳ ಬಿಗಿತ ಮತ್ತು ಮೊಣಕಾಲು ನೋವಿನಲ್ಲಿ ಕ್ರಮೇಣ ಪರಿಹಾರವನ್ನು ಅನುಭವಿಸಬಹುದು. ಆದರೆ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆಯನ್ನು ಸಹ ಅರ್ಥ ಮಾಡಿಕೊಳ್ಳಿ. ಮೆಂತ್ಯ ಕಾಳು ರಕ್ತದಲ್ಲಿನ ಸಕ್ಕರೆ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಪರಿಣಾಮವನ್ನು ಸಹ ತೋರಿಸಬಹುದು. ಆದ್ದರಿಂದ ಈಗಾಗಲೇ ಸಕ್ಕರೆ ಅಥವಾ BP ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ಇದನ್ನು ಸೇವಿಸಲು ಪ್ರಾರಂಭಿಸುವ ಮೊದಲು ತಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು. ಸ್ನೇಹಿತರೆ, ಈ 5 ವಿಷಯಗಳು ಸರಿಯಾಗಿ ಮತ್ತು ನಿಯಮಿತವಾಗಿ ತಮ್ಮ ಆಹಾರದಲ್ಲಿ ಸೇರಿಸಿದರೆ ಅದು ಮೂಳೆಗಳಿಗೆ ಪೋಷಣೆ ನೀಡಲು, ಸ್ನಾಯುಗಳಿಗೆ ಶಕ್ತಿ ನೀಡಲು ಮತ್ತು ಮೊಣಕಾಲುಗಳಿಗೆ ಬೆಂಬಲ ನೀಡಲು ಸಹಾಯ ಮಾಡುತ್ತದೆ. ಆದರೆ ಕೇವಲ ತಿನ್ನೋದ್ರಿಂದ ಎಲ್ಲವೂ ಬದಲಾಗೋದಿಲ್ಲ. ಈ ವಯಸ್ಸಿನಲ್ಲಿಯೂ ಸಹ ದೇಹವು ಬಲವಾಗಿರಬೇಕು ಮತ್ತು ನಡೆಯುವುದು ಸುಲಭವಾಗಬೇಕು ಎಂದು ನೀವು ಬಯಸಿದರೆ ನೀವು ಇನ್ನೊಂದು ಪ್ರಮುಖ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಅದು ಸರಿಯಾದ ಜೀವನ ಶೈಲಿ ಮತ್ತು ಸ್ವಲ್ಪ ದೈನಂದಿನ ಚಟುವಟಿಕೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವೆಂದು ಅನಿಸಿದರೆ ಅದನ್ನು ನಿಮ್ಮಲ್ಲಿ ಮಾತ್ರ ಇಟ್ಕೊಳ್ಬೇಡಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ವಿಶೇಷವಾಗಿ ನಿಮ್ಮ ಮನೆಯ ಹಿರಿಯರಿಗೆ ತಲುಪಿಸಿ. ಏಕೆಂದರೆ ಈ ಸಣ್ಣ ಮಾಹಿತಿ ಯಾರೊಬ್ಬರ ನೋವನ್ನು ಕಡಿಮೆ ಮಾಡಲು
ಸಹಾಯ ಮಾಡಬಹುದು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಇಂತಹ ಸುಲಭ, ಮನೆಯ ಮತ್ತು ಉಪಯುಕ್ತ ಮಾಹಿತಿಯನ್ನು ನೀವು ಮುಂದೆ ಪಡೆಯಲು ಬಯಸಿದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಜೊತೆಗೆ ಗಂಟೆಯ ಬಟನ್ ಅನ್ನು ಸಹ ಒತ್ತಿ. ನಮ್ಮ ಪ್ರತಿ ಹೊಸ ವಿಡಿಯೋ ಮೊದಲು ನಿಮ್ಮನ್ನು ತಲುಪುತ್ತದೆ. ನೆನಪಿಡಿ, ಆರೋಗ್ಯಕರ ದೇಹವೇ ಸಂತೋಷದ ಮತ್ತು ದೀರ್ಘಾವಧಿಯ ಜೀವನದ ದೊಡ್ಡ ಆಸ್ತಿ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ, ಸಕ್ರಿಯರಾಗಿರಿ ಮತ್ತು ಆರೋಗ್ಯವಾಗಿರಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.